ಅದೊಂದು ಹಳ್ಳಿ. ಕುದುರೆಮುಖದಿಂದ 9 ಕಿಮೀ ದೂರಕ್ಕೆ ಇರುವ ಆ ಹಳ್ಳಿ ಬೆಟ್ಟಗುಡ್ಡಗಳ ಮಧ್ಯೆ ನಿಂತಿದೆ. ಆ ಹಳ್ಳಿಗೆ ತಲುಪಲು ಬೆಳಿಗ್ಗೆ 9 ಗಂಟೆಗೆ ಒಂದು ತೈಲವಾಹನ ಹಾಗೂ ಸಂಜೆ 5:15ಕ್ಕೆ ಒಂದು ತೈಲವಾಹನವಿತ್ತಷ್ಟೇ. ಮುಂಜಾನೆ ಹೊತ್ತು ಅನೇಕ ಕೆಲಸ ಕಾರ್ಯಗಳಿಗಾಗಿ ಹೊಟ್ಟೆಪಾಡಿಗಾಗಿ ಹೊರಟು ನಿಂತ ಜನ ಸಂಜೆ 5:30 ತೈಲವಾಹನದಲ್ಲಿ ಮರಳಿ ಬರುತ್ತಿದ್ದರು. ಸುತ್ತಲೂ ಹಚ್ಚಹಸುರನ್ನು ಹೊಂದಿದ ಬೆಟ್ಟಗುಡ್ಡಗಳ ಮಧ್ಯೆ ಹಾವಿನ ರೀತಿ ಹೊರಳಿ ಬಿದ್ದ ರಸ್ತೆ. ಅಲ್ಲಲ್ಲಿ ಗುಂಡಿಗಳು ಕಾಣುತ್ತವೆ. ಇದೇ ಬಸ್ಸಿನಲ್ಲಿ ಸಾಗುತ್ತಿದ್ದ ಪ್ರಯಾಣಿಕರಲ್ಲಿ ನಮ್ಮ ಕಥೆಯ ನಾಯಕ ಅಭಿಮನ್ಯು ಹಾಗೂ ಕಥೆಯ ನಾಯಕಿ ಗೀತಾ ಸಂಚರಿಸುತ್ತಿದ್ದರು. ಅಭಿಮನ್ಯು ಹಾಗೂ ಗೀತಾ ಇಬ್ಬರೂ ಒಂದೇ ಕಾಲೇಜಿಗೆ ಹೋಗುತ್ತಿದ್ದು ಇಬ್ಬರಿಗೂ ಮುಖ ಪರಿಚಯವಿದೆ. ಆದರೆ ಇದುವರೆಗೂ ಒಂದು ಬಾರಿಯೂ ಮಾತುಕತೆಯನ್ನಾಡಿಲ್ಲ. ಅಭಿಮನ್ಯು 5'1" 2 ಇಂಚು ಎತ್ತರವಾಗಿ ಸಾಧಾರಣ ಮೈಕಟ್ಟನ್ನು ಹೊಂದಿದ್ದ, ನೋಡಲು ಬಲು ಆಕರ್ಷಕನಾಗಿದ್ದು, ಮೃದು ಸ್ವಭಾವದವನಾಗಿದ್ದ. ಆತನ ರೂಪವನ್ನು ನೋಡುತ್ತಿದ್ದರೆ ನೋಡುತ್ತಲೇ ಇರಬೇಕು ಎಂಬ ಬಯಕೆಯನ್ನು ಹುಟ್ಟಿಸುವಂತಿತ್ತು. ಆತನ ಗಲ್ಲದ ಮೇಲೆ ಹರಡಿದ್ದ ಗಡ್ಡ ಆತನ ಸೌಂದರ್ಯಕ್ಕೆ ಪುಷ್ಟಿ ನೀಡುವಂತಿತ್ತು. ಕಥಾನಾಯಕಿ ಗೀತಾಳ ಬಾಹ್ಯ ರೂಪದ ಬಗ್ಗೆ ಗಮನಿಸುವುದಾದರೆ ಗೋಧಿ ಬಣ್ಣ ಹೊಂದಿದ್ದು, ಎತ್ತರ ಸ್ವಲ್ಪ ಕಮ್ಮಿ. ಆಕೆಯ ನಯನಗಳು ಸುಂದರವಾದ ಕಣ್ರೆಪ್ಪೆಗಳೊಂದಿಗೆ ಹೊಳೆಯುತ್ತಿದ್ದವು. ತುಟಿಯ ಅಂಚಿನಲ್ಲಿ ಮೂಡುವ ಗುಳಿ ನಗುವಿಗೆ ಅರ್ಥ ಕೊಡುವಂತಿತ್ತು. ಆಕೆ ಮುಂಗುರುಳನ್ನು ಸರಿಸುತ್ತಿದ್ದರೆ ಗಾಳಿಗೆ ತಲೆ ತಿರುಗುವಂತಾಗುತ್ತಿತ್ತು. ನೋಡಲು ಅಪ್ಸರೆಯಂತೆ ಕಾಣುತ್ತಿದ್ದ ಆಕೆ ಯಾರೊಂದಿಗೆ ಹೆಚ್ಚು ಬೆರೆಯುತ್ತಿರಲಿಲ್ಲ. ತಾನಾಯಿತು ತನ್ನ ಪಾಡಾಯಿತು ಎನ್ನುವಂತೆ ಬಸ್ಸಿನ ಮೂಲೆಯ ಸೀಟಿನೊಂದರಲ್ಲಿ ಹೋಗಿ ಕೂತು ಆ ಸಣ್ಣ ಕಿಟಕಿಯತ್ತ ನೋಡುತ್ತಾ ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಿದ್ದಳು. ಆದರೆ ಅಭಿಮನ್ಯು ಮಾತ್ರ ಬಸ್ಸಿನ ಡ್ರೈವರ್, ಕಂಡಕ್ಟರ್ ಹಾಗೂ ಅಲ್ಲಿ ನೆರೆದ ಇತರ ಜನರೊಂದಿಗೆ ಮಾತನಾಡುತ್ತಿದ್ದನು. ಈಗ ಇಲ್ಲಿ ನಿಮಗೊಂದು ಪ್ರಶ್ನೆ ಉದ್ಭವಿಸಬಹುದು. ಎಲ್ಲರೊಂದಿಗೆ ಮಾತನಾಡುತ್ತಿದ್ದ ಆತ ಗೀತಾಳೊಂದಿಗೆ ಮಾತನಾಡುತ್ತಿರಲಿಲ್ಲವೇ ಎಂದು? ಖಂಡಿತ ನಿಮ್ಮ ಪ್ರಶ್ನೆ ಸರಿಯಾಗಿದೆ. ಅಭಿಮನ್ಯು ನೆರೆದ ಎಲ್ಲರೊಂದಿಗೆ ಆಪ್ತವಾಗಿ ಮಾತನಾಡುತ್ತಿದ್ದ. ಆದರೆ ಆತನಿಗೆ ಗೀತಾಳೊಂದಿಗೆ ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ. ಅದು ಮುಜುಗರದಿಂದಲೋ ಭಯದಿಂದಲೂ ತಿಳಿದಿಲ್ಲ. ಆತನಿಗೆ ಆಕೆಯ ಮೇಲೆ ಒಂದು ರೀತಿಯ ವಿಶೇಷ ಅಭಿಮಾನ ಇತ್ತು. ಆತನ ಹೃದಯದಲ್ಲಿ ಆಕೆಗಾಗಿ ವಿಶೇಷವಾದ ಸ್ಥಾನವಿತ್ತು. ಅದು ಯಾವ ರೀತಿಯ ಭಾವನೆ ಎಂದು ನಾ ಬಣ್ಣಿಸಬೇಕಾಗಿಲ್ಲ, ನೀವು ಈಗಾಗಲೇ ಅರ್ಥ ಮಾಡಿಕೊಂಡಿರುತ್ತೀರಿ. ಪ್ರತಿದಿನವೂ ಈ ರೀತಿಯಾಗಿಯೇ ಮುಂದುವರಿಯುತ್ತಿತ್ತು. ಗೀತಾಳಿಗೆ ಗೆಳೆಯ ಗೆಳತಿಯರಿರಲಿಲ್ಲ. ಆಕೆ ತೈಲವಾಹನದಲ್ಲಿ ಸಂಚರಿಸುತ್ತಿರುವಾಗ ಅನೇಕ ಜನರು ಆಕೆಯೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಾರೆ. ಆದರೆ ಗೀತಾಳು ಮಾತುಕತೆಗೆ ಆಸಕ್ತಿಯನ್ನು ತೋರದೆ ತನ್ನ ಪಾಡಿಗೆ ಕಿಟಕಿಯಿಂದ ಬಾಹ್ಯದಲ್ಲಿರುವ ಸೌಂದರ್ಯವನ್ನು ಸವಿಯುವುದರಲ್ಲಿ ಕಾಲ ಕಳೆಯಲು ಇಷ್ಟಪಡುತ್ತಿರುತ್ತಾಳೆ. ಬೆಳಿಗ್ಗೆ 8:30ಯ ಹೊತ್ತಿಗೆ ಅಭಿಮನ್ಯು ಬಸ್ ನಿಲ್ದಾಣದತ್ತ ಹೆಜ್ಜೆ ಹಾಕುತ್ತಾನೆ. ಆತ ಮನೆಯಿಂದ ಬಸ್ ನಿಲ್ದಾಣದವರೆಗೂ ಕಾಲ್ನಡಿಗೆಯಲ್ಲಿ ಬರಬೇಕಾಗಿತ್ತು. ಸುಮಾರು 8:50 ಹೊತ್ತಿಗೆ ಬಸ್ ನಿಲ್ದಾಣವನ್ನು ತಲುಪಿದ ಅಭಿಮನ್ಯು ಬಸ್ನ ಆಗಮನಕ್ಕಾಗಿ ನಿರೀಕ್ಷಿಸುತ್ತಿದ್ದ. ಅಷ್ಟು ಹೊತ್ತಿಗೆ ಶಾಂತ ಮುಖದೊಂದಿಗೆ ಬಂದ ಗೀತಾಳನ್ನು ನೋಡಿ ನಿಂತಲ್ಲಿ ನಿಲ್ಲದವನಂತಾದ. ಗೀತಾ ಇದಾಗುವುದು ತನ್ನ ಗಮನಕ್ಕೆ ಬಂದಿಲ್ಲ ಎಂಬಂತೆ ನಿಂತಿದ್ದಳು. 9 ನಿಮಿಷಗಳ ಕಾಲ ಚಡಪಡಿಸುತ್ತಾ ನಿಂತಿದ್ದ ಅಭಿಮನ್ಯು ಗೀತಾಳನ್ನು ಮಾತನಾಡಿಸಲೇಬೇಕು ಎಂದು ದೃಢ ನಿರ್ಧರಿಸಿ ಆಕೆಯನ್ನು ಬೆನ್ನು ತಟ್ಟಿ ಇನ್ನೇನು ಕರೆಯಬೇಕು ಎಂಬಷ್ಟೊತ್ತಿಗೆ ಬಸ್ ಬಂದುಬಿಡುತ್ತದೆ. ಸಿಕ್ಕಾವಕಾಶ ಇಂದು ಕೈತಪ್ಪಿ ಹೋಯಿತೆಂದು ಪಶ್ಚಾತ್ತಾಪ ಪಟ್ಟುಕೊಂಡು ಬಸ್ ಹತ್ತಿಬಿಟ್ಟ. ಎಲ್ಲರೊಂದಿಗೂ ಪಟಪಟ ಎಂದು ಮಾತನಾಡುವ ಕಲೆ ಹೊಂದಿರುವ ಈತ ಆಕೆಯನ್ನು ಕಂಡೊಡನೆ ನಡುಗಲು ಪ್ರಾರಂಭಿಸುತ್ತಾನೆ. ಇದೆಲ್ಲಾ ಪ್ರೀತಿ ಪ್ರೇಮದಲ್ಲಿ ಮಾಮೂಲಿ ತಾನೇ. ಅಂದು ಕಾಲೇಜಿನ ಮೊದಲ ವರ್ಷದ ಕೊನೆಯ ದಿನ. ಹೀಗಾಗಿ ಎಲ್ಲರೂ ಒಳ್ಳೆಯ ಹೊಸ ಬಟ್ಟೆಯನ್ನು ಹಾಕಿ ಫಾರ್ವೆಲ್ ಫಂಕ್ಷನ್ ಅನ್ನು ಗ್ರಾಂಡ್ ಆಗಿ ಸೆಲೆಬ್ರೇಷನ್ ಮಾಡಬೇಕು ಅಂತ ತಯಾರಾಗಿದ್ದರು. ಅಭಿಮನ್ಯು ತನ್ನೊಳಗೆ ತಾನು ಮಾತನಾಡಿಕೊಳ್ಳಲು ಪ್ರಾರಂಭಿಸುತ್ತಾನೆ. ನಾನು ಆಕೆಯನ್ನು ಪ್ರೀತಿ ಮಾಡಿ ಇವತ್ತಿಗೆ 1 ವರ್ಷವಾಯಿತು. ಆದರೆ ಇದುವರೆಗೂ ನನ್ನಿಂದ ಆಕೆಗೆ ಪ್ರೇಮ ನಿವೇದನೆ ಮಾಡಲು ಸಾಧ್ಯವಾಗಲಿಲ್ಲ. ನನ್ನದು ಒಂದು ಜನ್ಮಾನ. ಯಾರ ಬಳಿ ಹೇಳಿಕೊಳ್ಳಲಿ ನನ್ನ ಗೋಳು? ಪ್ರೀತಿ ಪ್ರೇಮ ಎಲ್ಲಾ ಬೋಗಸ್ ಅಂತ ಅಂದುಕೊಂಡಿದ್ದ ನನಗೆ ಪ್ರೀತಿಯ ಮೇಲೆ ನಂಬಿಕೆ ತಂದವಳು ಈಕೆ. ಇದೇ ಮೊದಲ ಬಾರಿಗೆ ನಾನು ನನ್ನ ಪ್ರೇಮವನ್ನು ಆಕೆಗೆ ತಿಳಿಸೋಣವೆಂದು ಬಯಸಿದ್ದೆ. ಇನ್ನೊಂದು ನಾನು ಹೇಳಿಯೇ ಹೇಳುತ್ತೇನೆ. ಈ ಅವಕಾಶವನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ ಎಂದು ಹೇಳಿ ಕೊನೆಗೊಳಿಸುತ್ತಿದ್ದಂತೆಯೇ ಹಿಂದಿನ ಸೀಟಿನಲ್ಲಿದ್ದ ಗೀತಾ ಆತನ ಪಕ್ಕದಲ್ಲಿಯೇ ಬಂದು ಕೂರುತ್ತಾಳೆ. ಅಭಿಮನ್ಯು ಅಚ್ಚರಿಯಿಂದ ಇದೆನಿದು ನನ್ನ ಮನದ ಮಾತು ಈಕೆಗೆ ಕೇಳಿಬಿಟ್ಟಿತು ಹೇಗೆ ಎಂದು ಯೋಚಿಸತೊಡಗುತ್ತಾನೆ. ತುಂಬಾ ಹೊತ್ತು ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳಲಿಲ್ಲ. ಕಾಲೇಜು ರಸ್ತೆ ಬಂದುಬಿಟ್ಟಿತು. ಗೀತಾ ಇಳಿಯಲು ತಯಾರಾದಳು. ಅಭಿಮನ್ಯು ಮನದೊಳಗೆ ಮತ್ತೆ ಯೋಚಿಸತೊಡಗಿದ.
ಇದೇನಿದು, ಏನೋ ವಿಚಾರ ಹೇಳಬಂದಂತೆ ಬಂದು ಹಾಗೆ ಹೊರಟು ಹೋಗುತ್ತಿದ್ದಾಳಲ್ಲ, ನಿಜವಾಗ್ಲೂ ಇವಳು ಏನಾದರೂ ಹೇಳೋಕೆ ಬಂದಿದ್ಲಾ ಅಂತ ಗೊಂದಲದ ದೃಷ್ಟಿಯಿಂದಲೇ ಗೀತಾಳನ್ನು ನೋಡಲು ಪ್ರಾರಂಭಿಸುತ್ತಾನೆ. ಗೀತಾಳು ಮೊದಲಿನ ದಿನಗಳಲ್ಲಿ ಇದ್ದಂತೆ ಆತನ ಕಡೆ ದೃಷ್ಟಿ ಹಾಯಿಸದೆ ತನ್ನ ಪಾಡಿಗೆ ಬಸ್ಸಿನಿಂದ ಇಳಿಯಲು ಸಜ್ಜಾಗುತ್ತಾಳೆ. ಅಭಿಮನ್ಯು ಆಕೆಯ ಹಿಂದಿನಿಂದ ಹೋಗಿ ಇಳಿಯುತ್ತಾನೆ. ಆತನ ಗೊಂದಲ ಇನ್ನೂ ಶಮನವಾಗಿಲ್ಲ. ಇದುವರೆಗೂ ಆಕೆಯ ಹಿಂದಿನ ಸೀಟ್ ಅನ್ನು ಯಾರಿಗೂ ಬಿಟ್ಟುಕೊಡದೆ ಅದು ತನ್ನ ಸ್ವಂತ ಆಸ್ತಿ ಎಂಬಂತೆ ಇರುತ್ತಿದ್ದವಳು ಇದ್ದಕ್ಕಿದ್ದ ಹಾಗೆ ತನ್ನ ಸೀಟಿನ ಬಳಿ ಬಂದು ಕೂರಲು ಕಾರಣವೇನೂ ಇರಬಹುದು ಎಂದು ಯೋಚಿಸುತ್ತಲೇ ಕಾಲೇಜಿನ ಗೇಟಿನ ಬಳಿಗೆ ಹೋಗುತ್ತಾನೆ. ಆ ಸಮಯದಲ್ಲಿ ವಾಚ್ಮ್ಯಾನ್ ಆತನನ್ನು ತಡೆದು ಐಡಿ ಹಾಕಿಕೊಳ್ಳುವಂತೆ ಹೇಳುತ್ತಾರೆ. ಆತ ತನ್ನ ಬ್ಯಾಗನ್ನು ಕೈಯಲ್ಲಿ ಹಿಡಿದು ಅದರ ಜಿಪ್ಪನ್ನು ಬಲಭಾಗದಿಂದ ಎಡಭಾಗಕ್ಕೆ ಸರಿಸುತ್ತಾನೆ. ಬ್ಯಾಗ್ ಒಳಗಿನ ಪ್ರದೇಶವನ್ನೆಲ್ಲ ಅಲ್ಲೋಲ ಕಲ್ಲೋಲವಾಗಿಸುತ್ತಾನೆ. ಎಷ್ಟೇ ಹುಡುಕಾಡಿದರೂ ಐಡಿ ಸಿಗಲಿಲ್ಲ. ಐಡಿ ಹಾಕಿಕೊಳ್ಳದೆ ಇದ್ದರೆ ಕಾಲೇಜಿನೊಳಗೆ ಪ್ರವೇಶವಿಲ್ಲ ಎಂದು ಖಡಖಂಡಿತವಾಗಿ ಹೇಳಿಬಿಟ್ಟಿದ್ದರು. ಆದ ಕಾರಣದಿಂದಾಗಿ ಅಭಿಮನ್ಯು ಕಾಲೇಜಿನ ಪಕ್ಕದಲ್ಲಿ ಇದ್ದ ಕ್ಯಾಂಟೀನ್ನ ಒಳಗೆ ಹೋಗಿ ಕೂತ. ಮನೆಯಿಂದ ಬರುವಾಗ ಇದ್ದ ಐಡಿ ಇದ್ದಕ್ಕಿದ್ದ ಹಾಗೆ ಮಾಯವಾಗುವುದು ಎಂದರೆ ಅರ್ಥವೇನು ಎಂದು ತಲೆ ಮೇಲೆ ಕೈ ಹಿಡಿದು ಆಲೋಚಿಸುತ್ತಿರಬೇಕಾದರೆ ಗೀತಾ ಸರಸರನೆ ಬಂದು ಅಭಿಮನ್ಯು ಕೂತಿದ್ದ ಎದುರಿನ ಟೇಬಲ್ಲಿನಲ್ಲಿ ಐಡಿಯನ್ನು ಇಟ್ಟು ಓಡಿ ಹೋಗುತ್ತಾಳೆ. ಇಷ್ಟಕ್ಕೂ ಗೀತಾಳ ಹತ್ತಿರ ಅಭಿಮನ್ಯು ಐಡಿ ಹೇಗೆ ಬಂತು? ಆಕೆಯೇ ತೆಗೆದುಕೊಂಡಿದ್ದರೆ ಯಾತಕ್ಕಾಗಿ ತೆಗೆದುಕೊಂಡಿರಬಹುದು? ಒಂದು ಬಾರಿಯೂ ಈತನ ಜೊತೆ ಮಾತನಾಡದ ಗೀತಾ ಇಂದೇಕೆ ಆತನ ಜೊತೆಯಲ್ಲಿ ಕೂತುಕೊಂಡಳು? ಅಭಿಮನ್ಯುವಿನ ಮೇಲೆ ಗೀತಾಳಿಗೆ ಪ್ರೇಮವೇನಾದರೂ ಉಂಟಾಗಿರಬಹುದಾ? ಅಥವಾ ಬೇರೆ ಏನಾದರೂ ಕಾರಣವಿರಬಹುದಾ? ಆಕೆ ಯಾಕೆ ಯಾರೊಂದಿಗೂ ಬೆರೆಯುವುದಿಲ್ಲ? ಎಲ್ಲದಕ್ಕೂ ಉತ್ತರ ಮುಂದಿನ ಅಧ್ಯಾಯದಲ್ಲಿ ಸಿಗುವುದು. ಮುಂದಿನ ಅಧ್ಯಾಯಗಳು ಹೆಚ್ಚಿನ ರೋಚಕತೆ ಹೊಂದಿದೆ. ಓದಿ ಆನಂದಿಸಿ.